ಎನಲು ವಿಪ್ರನುಡಿಗೆ ಜನಪದಿ ಸೈರಿಸಿ ಸ್ವಾಮಿ. ಮನದಿ ಗ್ರಹಿಸಿದ ಎಂದಿಗಾದರೂ ತನುವ ಶಾಶ್ವತ ಬುಧನಿಗಿಯಲು ಕೀರ್ತಿ ಧರಣಿಯಲೇ. ಅಶಾಶ್ವತವಾದ ಶರೀರವನ್ನು ಬುಧರಿಗೀಯಬಹುದಲ್ಲವೇ? ಎಂದಿಗಾದರೂ ತನುವ ಶಾಶ್ವತ ಬುಧನಿಗಿಯಲು ಕೀರ್ತಿ ಧರಣಿಯಲಿ ಈ ಧರಣಿಯಲಿ. ಇನ ಶಶಿಗಳಿಪ್ಪನಕ ಇಹುದೆಂದೆನು ತಲಾತನ ಕೂಡೆ. ಇನ ಶಶಿಗಳಿಪ್ಪನಕ ಇಹುದೆಂದೆನು ತಲಾತನ ಕೂಡಿ. ತನ್ನಯ ತನುವ ನಿತ್ತಬೆ ತನ್ನಯ ತನುವ ನಿತ್ತಬೆ ಎನಲು ಮರುಗಿದು ದಖಿಳ ಜನನಿವಾಹ ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದು. ಕುಲೋತ್ತಮರೇ, ಸಂತುಷ್ಟನಾದೆ ಸಂತುಷ್ಟನಾದೆ. ನನ್ನ ವಿಷಯ ಹೇಳಿದ್ದು ನನಗೆ ಬೇಡ, ನಾನು ಹೋಗ್ತೀನಿ, ನನಗೆ ಮಗ ಬೇಡ. ತಮ್ಮ ಮಗನನ್ನು ಉಳಿಸುವುದಕ್ಕೆ ಮಯೂರಧ್ವಜನ ದೇಹದ ಅರ್ಧವನ್ನು ನೀಡಿದ್ದಾದ್ರೆ ಅದು ಬಿಟ್ಟು ಕೊಡ್ತದೆ ಅಂತ ಆಡಿದ್ದರಿಂದ ನಾನಲ್ಲ ಅದು ಹೇಳಿ, ಒಂದು ಪರಿಹಾರ ಇದೆ ಎನ್ನುವುದು ದೃಢವಾಯಿತ. ಸ್ವಾಮಿ, ಅಶಾಶ್ವತವಾದಂತಹ ಶರೀರ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಆ ಶರೀರ ಎಲ್ಲಿ ಸಲ್ಲಬೇಕು ಹಾಗೆ ಸಂದದ್ದಾದ್ರೆ ಕೀರ್ತಿ ಉಳಿಯಲ್ಪಡುತ್ತದೆ ಅಂತಲೂ ನಮಗೆ ಹಿರಿಯರು ಹೇಳಿಕೊಟ್ಟದ್ದು, ತಮ್ಮಂತ ಪ್ರಾಜ್ಞರ ಆಡಿದ್ದು. ಆದ್ದರಿಂದಲೇ ನಾನು ಯೋಚಿಸುವುದಕ್ಕೆ ನನಗೆ ಅವಕಾಶವಾದದ್ದು ಸ್ವಾಮಿ. ಸ್ವಾಮಿ, ನನ್ನ ದೇಹದ ಅರ್ಧ ಭಾಗವನ್ನು ತಮಗಿತ್ತೆ ಅಂತ ಆದರೆ ತಮ್ಮ ಮಗನ ಬಿಡುಗಡೆಯಾಗುತ್ತದೆ ಅಂತ ಅದರಿಂದ ಪುಣ್ಯಪ್ರದವಾಗಿ ನಾನು ಪರಿಣಮಿಸಲ್ಪಡುತ್ತದೆ. ಆದ್ದರಿಂದಲೇ ನಾನು ಯೋಚನೆ ಮಾಡುವುದು ಸ್ವಾಮಿ. ಎಷ್ಟೋ ಜನ ತನ್ನ ಬದುಕಿನಲ್ಲಿ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಯೋಚಿಸಿದರೆ ಅವಕಾಶಗಳು ಒದಗಿ ಬರುವುದಿಲ್ಲ. ಬಲ್ಲವರೊಂದು ನುಡಿಯನ್ನು ಆಡುತ್ತಾರೆ, ಅವಕಾಶಗಳು ತಾನಾಗಿ ಬರುತ್ತದೆ, ಹೊಂದಿಕೊಳ್ಳುವುದು ಪ್ರಾಜ್ಞನಾದವನಿಗೆ ಮಾತ್ರ ಸಾಧ್ಯ ಅಂತ. ಗುರು ಹಿರಿಯರಿಂದಲೂ ತಮ್ಮಂಥವರಿಂದಲೂ ನನಗೆ ಒದಗಿ ಬಂದಂತಹ ಬುದ್ಧಿಮತ್ತೆಯ ಮೂಲಕ ನಾನು ಯೋಚಿಸಿದೆ ಅಂತಾದರೆ ಒದಗಿ ಬಂದಂತಹ ಅವಕಾಶವನ್ನು ವಿನಿಯೋಗಿಸುವ ಹೊಣೆಗಾರನಾಗಿ ನಾನು ಉಳಿಯುತ್ತೇನೆ ಸ್ವಾಮಿ. ನನ್ನ ದೇಹದ ಅರ್ಧ ಭಾಗವನ್ನು ಕೊಡುವುದರಿಂದ ತಮ್ಮ ಮಗ ಉಳಿಯುವುದಕ್ಕಿಂತಲೂ ಅಧಿಕವಾಗಿ ನನ್ನ ದೇಹ ಅನ್ಯರೊಬ್ಬರಿಗೆ ಸಮರ್ಪಿಸಲ್ಪಡುವುದರ ಮೂಲಕವಾಗಿ ನಾನು ಕೀರ್ತಿವಂತನಾಗುತ್ತೇನೆ. ಈ ದೇಹ ಕೃತಾರ್ಥತೆಯನ್ನು ಹೊಂದುತ್ತದಲ್ಲವೇ ಸ್ವಾಮಿ? ಕೃತಾರ್ಥತೆಯನ್ನು ಹೊಂದುತ್ತದೆ. ಅನೇಕರು ಹೊಂದಿಕೊಂಡಂತಹ ಅನೇಕರ ಚರಿತ್ರೆಗಳನ್ನು ಓದಿ ಬದುಕಿದಂಥವನು ನಾನು. ತಾವಾಡಿದ ನುಡಿಯನ್ನು ಆಲಿಸಿದಾಗ ನಮ್ಮ ಜನರೆಲ್ಲ ಗಜಿಬಿಜಿ ಮಾತನಾಡುವುದಕ್ಕೆ ತೊಡಗಿದರು. ಆದ್ದರಿಂದಲೇ ನಾನು ಅವರನ್ನು ಸಂತೈಸಿದ್ದು. ನೀವಾರು ನುಡಿಯಬೇಕಾದುದಿಲ್ಲ ಅಂತ ನಾವರಲ್ಲಿ ಆಡಿದ್ದು ಯಾಕೆ ಅಂತಂದರೆ, ಅತೀವವಾದಂಥ ರಾಜನ ಮೇಲಿನ ಪ್ರೇಮವೋ ಪ್ರೀತಿಯೋ ಅವರನ್ನು ಒಂದಷ್ಟು ಕಾಲ ಯೋಚನಾ ಮಗ್ನರಾಗಿಸುವುದಕ್ಕೋ ಮಾತನಾಡಿಸುವುದಕ್ಕೋ ಕಾರಣವಾಗಿರಬಹುದು. ಆದರೆ ಅವರಲ್ಲಿ ನಾನು ಆಡಿದ್ದೇನು ಬಲ್ಲೇರ, ನೀವಾರು ದುಃಖಿತರಾಗಬೇಕಾದದ್ದಿಲ್ಲ, ಎಲ್ಲರಿಗೂ ಬದುಕಿ ಒದಗಬಹುದಾದ ಅವಕಾಶವನ್ನು ವಿನಿಯೋಗಿಸಬೇಕು ಸ್ವಾಮಿ. ಬದುಕಿನಲ್ಲಿ ಗೋಪಾಲನನ್ನು ಕಾಣಬೇಕು ಅಂತ ನಾನು ಯೋಚನೆ ಮಾಡಿದ್ದು. ಯಾಕೆ ಅಂದರೆ ಲೋಕನಾಯಕನವನು ಎನ್ನುವ ನೆಲೆಯಲ್ಲಿ. ಆದ್ದರಿಂದ ಯಾವ ಗೋಪಾಲನನ್ನ ಕಣ್ಣ ಮುಂದೆ ಒದಗುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಆ ಸ್ವರೂಪದಲ್ಲಿ ತಾವು ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಬದುಕಿನಲ್ಲಿ ನಾವು ಅಪೇಕ್ಷಿಸುವ ಆತ್ಯಂತಿಕವಾದಂತಹ ಒಂದು ಸ್ಥಿತಿಯನ್ನು ಒದಗಿಸಿಕೊಡುವವನು ಆ ಪರಮಾತ್ಮ ಮಾತ್ರ. ತಾನಲ್ಲದೆ ಹೋದ್ರೆ ತನ್ನ ಸ್ವರೂಪವನ್ನು ಅನ್ಯರ ಮೂಲಕವಾಗಿ ಒದಗಿಸಿಕೊಡುವ ಮೂಲಕ ಕೃಷ್ಣಸ್ವಾಮಿ ಅದನ್ನು ಮಾಡುತ್ತಾನೆ ಎಂಬ ನಂಬಿಕೆಯನ್ನು ನಾವು ಹೊಂದಿಕೊಂಡವರು. ಒಂದಷ್ಟು ಕಾಲ ದುಃಖಿತನಾಗಿದ್ದಂತ ನನಗೆ ತಮ್ಮ ಬದುಕಿನ ಮೂಲಕ ತಾವು ಎದುರಾಗುವ ಮೂಲಕವಾಗಿ ತಾವಾಡಿದ ಈ ನುಡಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನನ್ನ ದೇಹದ ಅರ್ಧ ಭಾಗದ ಮೂಲಕವಾಗಿ ನಿಮ್ಮ ಮಗ ಬದುಕುತ್ತಾನೆ ಅಂತಲೂ ಸ್ವಾಮಿ ಆಡಿದ್ದು ಸಂತೋಷಗೊಂಡೆ. ಅದಕ್ಕಾಗಿಯೇ ಪುರ ಜನರಲ್ಲಿ ನಾನು ಆಡಿದ್ದು, ಆರು ದುಃಖಿತರಾಗಬೇಕಾದದ್ದಿಲ್ಲ, ಒದಗುವ ಅವಕಾಶವನ್ನು ಬಳಸಿಕೊಳ್ಳೋಣ ಅಂತ ನಾನು ಆಡಿದ್ದು. ಅದಕ್ಕಾಗಿಯೇ ನನ್ನ ಜೊತೆಯಲ್ಲಿರುವ ಸಕಲವನ್ನು ಕೂಡ ದಾರೆ ಎರೆಯಬೇಕಾದವರಿಗೆ ಮಾಡುತ್ತಾ ಇದು ತಮ್ಮ ಕಣ್ಣ ಮುಂದೆ ಉಪಸ್ತಂಭವನ್ನು ಸ್ಥಾಪಿಸುವುದಕ್ಕೆ ಆಡಿದ್ದೇನೆ.
ತಳುವಬಾರದು ಎನ್ನುವ ಕಾರಣಕ್ಕಾಗಿಯೇ ಹಾ ದೀರ್ಘವಾದಂತಹ ದಂಡವೊಂದನ್ನು ಉಭಯ ಕಂಬಗಳನ್ನು ಹಾಕುವ ಮೂಲಕವಾಗಿ ನಾನು ಇಡುವುದಕ್ಕಾಡಿದ್ದೇನೆ. ಯಾಕೆ ಅಂದ್ರೆ ಸ್ವಾಮಿ, ಹಾ ಒಬ್ಬನನ್ನು ಕೊಯ್ಯಬೇಕಾದಂತಹ ಕಾಲದಲ್ಲಿ ಹಾ ಶರೀರದ ಸಹಜ ಧರ್ಮದಂತೆ ಅದಕ್ಕೆ ಚಡಪಡಿಕೆಗಳಿದ್ದೇ ಇರುತ್ತದೆ. ಆದರೆ ದಾನ ಕೊಡುವ ಕಾಲಕ್ಕೆ ಒಂದಷ್ಟು ಚಡಪಡಿಕೆಯ ವ್ಯಕ್ತವಾಗಬಾರದು ಎನ್ನುವ ಕಾಲಕ್ಕೆ ಇದು ಉಭಯ ಕೈಗಳನ್ನು ಚಾಚಿದವನಿದ್ದೇನೆ. ಯೂಪಸ್ತಂಭಕ್ಕೆ ಬಂಧಿಸಿ ಅಂತ ಆಡಿದ್ದೇನೆ. ಕೊಯ್ದು ಕೊಂಡೊಯ್ಯುವುದಕ್ಕೆ ಆಳುಗಳನ್ನ ಕರೆದು ಆಡ್ತೇನೆ ಸ್ವಾಮಿ. ಸ್ವಲ್ಪ ವಿರಮಿಸಬೇಕು. ಯಾರದು ಬಂದದ್ದು? ಧರಣಿ ಬದಿದನು ವಸಿಳೆದೆ ಧರೆಯ ಮರ ನಿಂಗಿಗೆ ಎಂಬೀ ಪರಿ ವಿಚಿತ್ರವಾಗಿ ಬೇಗದೋಳ ಕುಮುದ್ವತಿಯೂ ಅರಸ ನಡೆಗೈ ತಂದು ದೊಪ್ಪನೆ ಚರಣದಿಡೆಯೊಳು ಬಿದ್ದು ಸ್ವಾಮಿ ಹೊರಳುದ ಮರುಗಿ ವಲ್ಲಭನೊಡನೆ ಪೇಳಿದಳಧಿಕ ದುಗುಡದಲ್ಲಿ ಕುಮುದ್ವತಿಯೂ ಸ್ವಾಮಿ ಕುಮುದ್ವತಿ, ಏನಿದು ಏನಿದು? ಕರುಣನಿಧಿ ಲಾಲಿಸೋ ಕಾಂದ ಕರುಣವೀ ಅಗಲಿಂದ ನರಳವಾಗಿ ಬಯಸುವುದು ಕರವಿನೋಡು ಮನವುಲಿದು ಅವನೀಶನರ್ಥಾಗಿ ಇರೈ ಭುವನವ ಪಾಲಿಸಿ ಹರಿ ಸ್ವಾಮಿ ಕುಮುದ್ವತಿ, ನೀವು ಕರುಣನಿಧಿ ಅಲ್ಲವೇ? ಅನೇಕ ಪತ್ನಿಯರು ಆಡುವುದು ಹಾಗೆಯೇ. ನೀವು ಇಂತಹ ನಿರ್ಧಾರ ತಗೊಳ್ಳುವಾಗ ಒಂದು ಸಮಾಲೋಚನೆ ಮಾಡಬೇಡವೇ ಸ್ವಾಮಿ? ಕುಮುದ್ವತಿ, ಹಾ ಸಕಲ ಕಾರ್ಯಗಳಲ್ಲೂ ಕೈ ಎತ್ತುಕೊಳ್ಳುವಂತಹ ಕಾಲಕ್ಕೆ ಪತಿಯಾದವನು ಸತಿಯಲ್ಲಿ ಸಮಾಲೋಚಿಸುವುದು ಧರ್ಮವೇ. ಆದರೆ ಹಾ ಲೋಕದಲ್ಲಿ ಯಾವನೋ ಮಹಾತ್ಮನೊಬ್ಬನು ಸಂಕಷ್ಟಕ್ಕೊಳಗಾಗಿದ್ದಾನೆ ಅಂದಾಗ ಹಾ ಅದಕ್ಕೆ ನಾವು ಸ್ಪಂದಿಸಬೇಕಾದ ಅವಶ್ಯಕತೆ ಇದೆ ಅಂದಾಗ ಹಾ ಯೋಚಿಸೋದಕ್ಕೆ ಆಗಲಿಲ್ಲ. ತಕ್ಷಣವೇ ನಾನು ಅದಕ್ಕೆ ಸ್ಪಂದಿಸಬೇಕಾಯಿತು. ಸ್ವಾಮಿ, ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿಚರಾಮಿ ಅಂತ ನೀವು ನನ್ನನ್ನು ಪಾಣಿಗ್ರಹಣ ಮಾಡುವಾಗ ಹೇಳಿದಂತಹ ಮಾತು, ಪೌರೋಹಿತ್ಯ ಮೂಲಕವಾಗಿ ಮಾಡಲ್ಪಟ್ಟ ವಿವಾಹವಾದಂತಹ ಕಾಲಕ್ಕೆ ಅವರು ನನಗೆ ಬೋಧಿಸಿದ್ದು ಅದನ್ನೇ. ಯಾವ ಕಾಲಕ್ಕೂ 4 ವಿಧಗಳಲ್ಲೂ ನಾನು ಮೀರುವುದಕ್ಕೆ ಇಲ್ಲ ಅಂತ. ನಿಮಗೆ ಹೇಗೂ ಅದು ನಿಯಮ, ನೀವು ಮೀರುವುದಿಲ್ಲವೋ ಹಾಗೂ ನನಗೂ ಕೂಡ ಅದೇ ರೀತಿಯಲ್ಲವೇ? ಮೀರಬಾರದು ಎನ್ನುವುದು ಗೃಹಿಣಿಯಾದವಳಿಗೆ, ಪತಿವ್ರತೆಯಾದವಳಿಗೆ ಕರ್ತವ್ಯವೂ ಹೌದು. ಸ್ವಾಮಿ, ನಾನು ನಿಮ್ಮ ಅರ್ಧಾಂಗಿ ಅಲ್ಲವೇ? ಅರ್ಧಾಂಗಿ ಆಗಿರುವಾಗ ನೀವು ನಿಮ್ಮ ಬದಲಿಗೆ ನಾನೇ ನಿಮ್ಮ ಜೀವನ, ನೀವು ಈ ಅರಮನೆ ಆಸ್ಥಾನದಲ್ಲಿ ಉಳಿದುತ್ತಾದರೆ ಇಡೀ ರಾಜ್ಯಕ್ಕೆ ಒಂದು ನೀವು ರಾಜ ಉಳಿದಾಗ ಆಗುತ್ತದೆ. ಲೋಕಮುಖದಲ್ಲಿ ಹೆಂಡತಿಯಾದವಳು ಅರ್ಧಾಂಗಿ ಅಂತ ಗುರುತಿಸಲ್ಪಡುವುದು, ಸಕಲ ಕಾರ್ಯಗಳಲ್ಲೂ ಪತಿ ಮಾಡುವ ಕಾರ್ಯದಲ್ಲಿ ಭಾಗಿಯಾಗಬೇಕೆಂಬುದು ಮಾತ್ರವಲ್ಲ, ಸತಿ ಭಾಗಿಯಾಗದೇ ಇದ್ರೆ ಆ ಕಾರ್ಯ ಪೂರ್ಣವಾಗುವುದಿಲ್ಲ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರದಿಂದ ನಿಮ್ಮನ್ನು ಕಳಕೊಂಡರೆ ಈ ರಾಜ್ಯಕ್ಕೆ ನಷ್ಟ ಉಂಟಾಗುತ್ತದೆ. ಆದರೆ
ನನ್ನನ್ನು ಅರ್ಧಾಂಗಿಯಾಗಿ ನಾನು ಸಮಪಾಲುಗಳಾದ ಕಾರಣ ನನ್ನನ್ನು ವಿಪ್ರರಿಗೆ ದಾನವಾಗಿ ಕೊಡಬಹುದಲ್ಲವೇ ಸ್ವಾಮಿ? ಕುಮದ್ವತಿ, ಸ್ವಾಮಿ, ಈಗ ಅರ್ಧಾಂಗಿಯಾಗಿ ನೀನೇನು ಎನ್ನುವಂಥ ಯೋಚನೆ ಮಾಡ್ತಾ ಇದ್ದೆ. ಮಾತ್ರವಲ್ಲ, ನಾನು ಕೈಗೊಂಡಂತಹ ನಿರ್ಣಯದಲ್ಲಿ ನಿನ್ನ ಹೊಣೆಗಾರಿಕೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡೇ ನನ್ನ ಬಳಿಗೆ ಬಂದದ್ದು ಅಂತ ಅರ್ಥವಾಗುತ್ತದೆ. ಹೌದು. ಆದ್ದರಿಂದ ಅರಾಜಕವಾಗುತ್ತದೆ ರಾಜ್ಯ ಅಂತ ನೀನು ಆಡ್ಲಿಕ್ಕೆ ತೊಡಗಿ. ಹೌದು. ಮಾತ್ರವಲ್ಲ, ನಿನಗೆ ವೈದವ್ಯ ಬರುತ್ತದೆ ಅಂತ ನೀನು ಆಡಿದ್ದೀನಿ, ಅರ್ಥವಾಗುತ್ತದೆ. ಸ್ತ್ರೀಯಾದವಳಿಗೆ ಅದು ಮುಖ್ಯವಲ್ಲವ ಸ್ವಾಮಿ? ಲೋಕದಲ್ಲಿ ಹೆಣ್ಣೊಬ್ಬಳಿಗೆ ವೈದವ್ಯವನ್ನು ಯಾರೂ ನಿರೀಕ್ಷಿಸುವುದಿಲ್ಲ. ಹಾಗಂತ ನಾವೇ ಅದನ್ನು ನಿರ್ಧರಿಸುವುದಕ್ಕೂ ಬರುವುದಿಲ್ಲ ತಾನೆ. ಹೌದು. ಒಂದೊಮ್ಮೆಗೆ ಲೋಕ ಕಾರ್ಯಕ್ಕಾಗಿ ಲೋಕಚಿಂತನೆಗಾಗಿಯೇ ವೈದವ್ಯ ಬಂದದ್ದಾದರೆ ಒಳಬೇಗುದೇ ಇದ್ರೂ ಕೂಡ ನೀನು ಸಂತುಷ್ಟಲಾಗಬೇಕಾಗುತ್ತದೆ. ಆದರೆ ಈ ಹೊತ್ತಿಗೆ ಬಂದು ನೀನು ನನ್ನನ್ನು ತಡೆದದ್ದು ಕಂಡಾಗ, ಸಮಸ್ಯೆ ಇದೆ ಅಂದಾಗ ಒಬ್ಬಳಿ ಹೆಣ್ಣು ನೇರ ಸಮಸ್ಯೆಯನ್ನು ಆಡುವುದಕ್ಕೆ ಬರುವುದಿಲ್ಲ. ಹೆಣ್ಣಾದವಳು ಮಂತ್ರಿ ಅಂತ ಕರೆಯಲ್ಪಟ್ಟವಳು. ಹಾಗಾದ್ರೆ ನಿನ್ನಲ್ಲೊಂದು ಪರಿಹಾರ ಇರಬೇಕು ಅಂತ ನಾನು ಭಾವಿಸಿದ್ರೆ ಏನು ಆಡುವುದಕ್ಕೆ ಬಂದೆ? ನಿಮ್ಮ ಜೀವನವನ್ನು ಕೊಡುವುದಕ್ಕಿಂತ ನಿಮ್ಮ ಅರ್ಧಾಂಗಿಯಾದ ನನ್ನ ಜೀವನವನ್ನೇ ಕೊಟ್ಟರೆ ಆ ಮಾಧವನಿಗೆ ಪ್ರೀತಿಯಾಗಬಹುದಲ್ಲವೇ? ಅದನ್ನು ಯೋಚಿಸಬಹುದಲ್ಲ ಸ್ವಾಮಿ? ದೇಹದ ಅರ್ಧ ಭಾಗ ಅಂತ ಒಗಟಾಗಿರುವ ನುಡಿಯನ್ನು ನೀನು ಸರಿಪಡಿಸಿದ್ದು. ಹೌದು. ದೇಹದ ಅರ್ಧ ಭಾಗ ಅಂತ ಕೇಳಲ್ಪಟ್ಟದ್ದು. ಹೌದು. ಅರ್ಧ ಭಾಗವಾಗಿ ನೀನು ಇದ್ದಿ ಅಂತ ಅಂದಾಗ, ಅರ್ಧಾಂಗಿಯಾಗಿರುವಾಗ ನಾನೇ ಆಗುವಾಗ ಅರ್ಧ ಭಾಗ ಆಗ್ತದಲ್ಲ ಸ್ವಾಮಿ? ನಿನ್ನ ದೇಹವನ್ನು ಕೊಟ್ಟರೆ ಹೇಗೆ ಅಂತ ನಿನ್ನ ಪ್ರಶ್ನೆ ಆಗುವುದು. ಹೌದು. ಅಪರಾಧ ಅಂತ ನಾನು ಆಡುವುದಿಲ್ಲ. ಯಾಕೆಂದ್ರೆ ನಿನ್ನ ವಾಂಚೆ ಮತ್ತು ನಿನ್ನ ಬದುಕಿನ ಉತ್ತರದ ಸ್ಥಿತಿಯನ್ನು ನೀನು ಆಲೋಚನೆ ಮಾಡಿದ್ದು. ಹಾಗೆಂತ ಅದು ಸಾಧ್ಯವೇ ಅಂತ ನನಗೂ ಯೋಚನೆ ಇದೆ. ಯಾಕೆ ಸಾಧ್ಯ ಇಲ್ಲ ಸ್ವಾಮಿ? ಒಂದೊಮ್ಮೆಗೆ ನಾನು ಕೊಡಬಹುದು ಅಂತಂದರೆ, ಆಡಿದ್ದು ಬ್ರಾಹ್ಮಣೋತ್ತಮರು ನನ್ನ ದೇಹದ ಅರ್ಧ ಭಾಗವನ್ನು ತುಂಡರಿಸಿ ಕೊಡಬೇಕು ಅಂತ. ಏನು ದುಃಖಿಸಿದ್ರು ಅದು ಆಡಿದ್ದು ದೇವನು ತುಂಡರಿಸಿ ಕೊಡಬೇಕು ಅಂತ ಆಡಿದೆ. ಮಾತ್ರವಲ್ಲ ಮಗನು ಆಡ್ಲಿಕ್ಕೆ ತೊಡಗಿದ, ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ತೊಡಗಿದ್ನಲ್ಲ. ಅವನು ಆಡಿದ್ದು ಸರಿಯೇ ಇದೆ. ಆತ್ಮಾನಾಂ ಪುತ್ರನಾಮಾಸಿ ಅಲ್ಲವೇ? ನಮ್ಮದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿಕೊಂಡಂತಹ ಮಗ ನನ್ನ ದೇಹವೇ ಆಗತಾನೆ. ಆದರೆ ಉತ್ತರಿಸಬೇಕಾದದ್ದು ನಾನಲ್ಲ. ಏನಂತ ಕೇಳುವ ನೋಡೋಣ. ನಿನ್ನ ದುಃಖದ ಧರ್ಮ ಬಲಿಗಳ ಬಳಿಗೆ ಬಂದರೆ ಕರ್ಮ ಒಳಗುವುದಾದ ಮೇಲೆ ಭೂಮಿಗಳು ನಳವೇ ನೀ ನಿರ್ಮಲತೆ ಬಾಳಿರುವುದಿನ್ನು ಧರ್ಮ ಸಾಗು ನಿನ್ನ ದುಃಖ ಸಾಗು. ಅರಸ ಸ್ವಾಮಿ, ಎಲ್ಲ ನೆನಪಾಗುವುದಿಲ್ಲ ಮಗನ ಮೇಲೆ ಪ್ರೀತಿಯಿಂದ. ಹರಿ ಹೇಳಿದ ಎಲ್ಲ ನೆನಪು ಬರುವುದಿಲ್ಲ ಸ್ವಾಮಿ. ಆಗಾಗ ನೆನಪಾದದನ್ನು ಆಡಿದರೆ ಅದರಂತೆ ವ್ಯವಹರಿಸಬಹುದು. ಅದು ಹೇಳಿದೆ. ಮಗ ತಾಮ್ರಧ್ವಜ, ನಿನ್ನ ಹೆಂಡತಿ ಕುಮುದ್ವತಿ. ಹೌದಪ್ಪ. ಅವರಿಬ್ಬರು ನಿನ್ನ ಹಿಂದೆ ನಿನ್ನ ಹೆಂಡತಿ ನಿಲ್ಲಬೇಕು, ನಿನ್ನ ಮುಂದೆ ತಾಮ್ರಧ್ವಜ ನಿಲ್ಬೇಕು. ಇಬ್ಬರು ಸೇರಿಕೊಂಡು ನಿನ್ನ ದೇಹವನ್ನು ಗರಗಸದಿಂದ ಸೀಳಿ ದಕ್ಷಿಣ ಭಾಗವನ್ನು ಕೊಡಬೇಕು ಅಂತ. ಆದ್ರಿಂದ ಅವಳನ್ನು ಆಗ್ಲಿಕ್ಕಿಲ್ಲ ಸ್ವಾಮಿ. ಉಭಯ ಪ್ರಶ್ನೆಗಳಿಗೆ ತಾವು ಉತ್ತರಿಸಿದರೆ, ಯುಪಸ್ತಂಭದ ಮುಂದೆ ನಿಲ್ಲಂತ ಕಾಲಕ್ಕೆ ನನ್ನ ಸೇವಕರಲ್ಲಿ ನಾನು ಯಾವುದೇ ದುಃಖವಿಲ್ಲದೆ ಕೊಯ್ದು ಕೊಡಬೇಕು ಅಂತ ಆಡಿದ್ರೆ, ಕೊಯ್ದು ಕೊಡಬೇಕಾದವರು ಮಡದಿ ಮಗ ಅಂತ ತಾವು ಆಡಿದೆ. ಹೌದು. ಹಾಗಾದ್ರೆ ಒಂದು ದೃಷ್ಟಿಯಲ್ಲಿ ಸರಿಯೇ ಇದೆ. ದಾನವಾಗಿ ನೀಡುವ ಕಾಲಕ್ಕೆ ಯಾರು ದಾನ ಕೊಡಬೇಕು ಅದರ ಹಕ್ಕು ಹೊಂದಿದವರೇ ಅದನ್ನು ಕೊಡಬೇಕಾಗುತ್ತದೆ. ಮತ್ತೊಂದು ತಾವು ಆಡಿದ್ದು ದಕ್ಷಿಣ ಭಾಗವನ್ನು ಕೊಡಬೇಕು ಅಂತಾದ್ರೆ ವಾಮಭಾಗ ನಿಷಿದ್ಧ ಅಂತ ಆಡಿದ. ಹೌದು. ಸ್ತ್ರೀ ಮಡದಿಯಾದವಳು ನಮ್ಮ ವಾಮಭಾಗವಾಗಿರುತ್ತಾಳೆ. ವಾಮಭಾಗವನ್ನು ಪ್ರತಿನಿಧಿಸುವಂತಹ ಮಡದಿಯಾದ ಕುಮದ್ವತಿ ನನ್ನ ದೇಹವನ್ನು ಕೊಡುತ್ತೇನೆ ಅಂತ ಆಡಿದರೆ ಅದು ನಿಷಿದ್ಧ ಅಂತ ತಾವು ಆಡಿದ ಹಾಗಾಯಿತು. ಸಿಂಹದ ಮೂಲಕವಾಗಿ ಹರಿಚಿತ್ತ ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ಒಂದು ದೃಢವಾದದ್ದು ಇಲ್ಲಿ, ಸ್ಫುಟವಾದದ್ದು ಇಲ್ಲಿ. ಬಹುವಿಧವಾದಂತಹ ಯೋಚನೆಗಳು ಚಿಂತೆಗಳು ಮೂಡಿ ಬಂದಂತಹ ಕಾಲಕ್ಕೆ ಹೀಗೆಯೇ ಅಂತ ತಾವು ತಮ್ಮ ನೆನಪಿನ ಮೂಲಕ ಆಡಿದ್ರಲ್ಲ. ಹಾಗಾದರೆ ಕುಮದ್ವತಿ ನೀನು ಆಲಿಸಿದೆಯಲ್ಲವೇ? ಹೀಗೆ ಕೊಡಬೇಕು ಅಂತ ಬ್ರಾಹ್ಮಣೋತ್ತಮರು ಆಡಿದರೆ, ಕಾಡಿನಲ್ಲಿರುವಂತಹ ಹರಿ ಅದನ್ನು ಆಜ್ಞಾಪಿಸಿದೆ ಅಂತ ಆದರೆ ಹರಿಚಿತ್ತ ಇದು ಅಂತ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಬಹು ದಿವಸಗಳಿಂದ ಹರಿಯನ್ನೇ ಯೋಚನೆ ಮಾಡಿದಂಥ ನಮಗೆ
ಈಗ ಉಳಿದಿರುವುದು ನನ್ನ ದೇಹವನ್ನು ಹರಿದು ಕೊಡುವುದು ಮಾತ್ರವೇ ಆಗಿದೆ. ವ್ಯಾವಹಾರಿಕವಾಗಿ ಇಲ್ಲದಂತಹ ಒಂದು ಹೊಸ ದಾನ ಕೊಡುವಂತ ಒಂದು ಯೋಜನೆ ವ್ಯವಹಾರ ರೂಪವಾಗಿ ಬರುವುದೇ ಒಂದು ಸಾರಿ ತೊಡಗಿಕೊಂಡ ಬಳಿಕ ಕುಮುದ್ವತಿ. ಹಾ. ಇಲ್ಲಿಯ ತನಕ ಇರಲಿಲ್ಲ ಅಂದ್ರೆ ಮುಂದೆ ಇರಬಾರದು ಅಂತ ಏನೂ ಇಲ್ಲ. ಹಾ. ಆದ್ದರಿಂದ ಹಾ. ನಿಶ್ಚಿಂತಳಾಗಬೇಕು. ಯೂಪಸ್ತಂಭದ ಉತ್ತರ ಭಾಗದಲ್ಲಿ ಮಗನಾದಂಥ ತಾಮ್ರಧ್ವಜ ನಿಲ್ಲಬೇಕು, ಕೆಳಭಾಗದಲ್ಲಿ ನೀನು ನಿಂತುಕೊಂಡು ಗರಗಸದಿಂದ ಕೊಯ್ಯಬೇಕು. ಆ ಪೂರ್ವದಲ್ಲೇ ನಾನು ಆಡಬೇಕಾದಂಥ ನುಡಿ ತಾಮ್ರಧ್ವಜನಿಗೆ ಇದೆ. ಮಗನೇ ತಾಮ್ರಧ್ವಜ, ನಡೆದ ಕಾರ್ಯಗಳೇನು ಅನ್ನುವುದು ವಿಶೇಷವಲ್ಲ. ಘಟನಾವಳಿಗಳೆಲ್ಲವೂ ಹರಿಚಿತ್ತದಿಂದಲೇ ನಡೆಯುತ್ತದೆ. ಆದರೆ ಹರಿಯನ್ನೇ ಕಾಣಬೇಕೆಂಬಂಥ ಅಪೇಕ್ಷೆಯನ್ನು ಹೊಂದಿಕೊಂಡು ಬದುಕಿದ್ದಂಥ ನಮಗೆ ಹರಿಯನ್ನು ಕಾಣದುಳಿಯುವುದಕ್ಕಾಗುವುದಿಲ್ಲ ಎನ್ನುವ ಕಾರಣದಿಂದ ಮಂತ್ರಿಯಾದಂಥ ನಕುಲಧ್ವಜನನ್ನು ಹೊಂದಿಕೊಂಡು ಮತ್ತೆ ಕೃಷ್ಣ ಮತ್ತು ಅರ್ಜುನರನ್ನು ಕರೆತರಬೇಕು. ಸ್ವಾಮಿ, ಒಂದು ಉಪಕಾರವನ್ನ ಮಾಡಬೇಕು. ಮಾರ್ಗದರ್ಶನ ಮಾಡುವುದಕ್ಕೆ ತಾವು ಶ್ರೇಷ್ಠರೇ. ನಾನಿದ್ದೇನೆ. ನನ್ನ ಮಗ ಮಾಡಿದ ಅಪರಾಧವಿದೆ, ಅದಕ್ಕೆ ಸಾಕ್ಷೀಭೂತರಾಗಿ ನಿಂತು ನಾಳೆಯ ದಿವಸ ನರ ನಾರಾಯಣರನ್ನು ನನ್ನ ನೆಲ ತಲುಪಿಸುವಂತೆ ಮಾಡಿದಿರಿ ಅಂತಾದ್ರೆ ಪುಣ್ಯ ಒದಗುತ್ತದೆ ಸ್ವಾಮಿ, ಪುಣ್ಯ ಕೆಲಸ ಮಾಡ್ತೀರಿ ಅಂತ ಇದು ಉಭಯ ಕರಗಳೆಂದೆತ್ತಿ ಕರೆಗರೆದು ದಾನವನ್ನು ಕೊಟ್ಟವನಿದ್ದೇನೆ, ಕರೆಗರೆದು ದಾನವನ್ನು ಕೊಟ್ಟವನಿದ್ದೇನೆ. ಯಾಕೆಂತಂದ್ರೆ ಆಸೆಗಳು ಬದುಕಿನಲ್ಲಿ ನಮಗೂ ಉಳಿಯಬಾರದು, ನಮ್ಮನ್ನು ಅಂತುಕೊಂಡವರಿಗೂ ಉಳಿಯಬಾರದು. ಯಾಕೆಂದ್ರೆ ಚಿತ್ತ ಲಕ್ಷ್ಯವಿರುವುದು ನಮ್ಮದು ಒಂದೇ ಕಡೆಯಲ್ಲಿ. ಆದ್ದರಿಂದ ಗರಗಸವು ಕೊರೆಯುವ ಕಾಲಕ್ಕೆ ಹರಿನಾಮದ ಯೋಚನೆಯೊಂದಿಗೆ ಹರಿಯುತ್ತಾ ಹರಿಯುತ್ತಾ ನನ್ನ ದೇಹವೇ ಹರಿಯಬೇಕು ಸ್ವಾಮಿ. ಹರಿದ ದೇಹ ಹರಿಯ ಪಾದಾರ್ಪಣವಾಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿಕೊಂಡಿದ್ದೇನೆ. ಆದ್ದರಿಂದ ತೊಡಗಲಂತೆ ತಾಮ್ರಧ್ವಜ ಕೊರೆಯಿರಿ. ಬೇಡ ಬೇಡ ಬೇಡ, ಧರ್ಮ ಸಾಕು ನಿನ್ನ. ಆ ಮಹಾಕಪಟಾಕೃತಿಯ ದ್ವಿಜ ನೀಗಿಸುತ್ತಲಾಗ ತಾಮರದ ಭವಜಾಂಡ ಒಡೆದಂತ ಮಹಾಕೋಪದಲ್ಲಿ ಗಂಜಿಸುತ್ತ ಮಹಿಬರುಡನಿಂದ ಭೂಸುರ ಸಭೆಯ ಮಧ್ಯದಲ್ಲಿ ಇಂದು ಕುಲ ಸಂಜಾತನಾದ ಭೂಮಿ ಪಾಲ ಕೇಳೋ ಬಂಧು ಕೃತ್ಯಗಳನ್ನು ಬಿಟ್ಟು ಇರುವನಲ್ಲ ಒಂದ ನರಹುದೆನ್ನೊಳು ನೀ ಹೊರದೆಯಲ್ಲ ಬಹಳ ಎಂದು ಬಲವೇ ನಿನ್ನದೊಂದು ಮನವಾಗಿರುವುದೈ ನೀ ನಂದನನು ಘನವಲ್ಲ ಮೃಗಬದಿ ಕೊಂದು ತಿನ್ನಲಿ ಸುಮ್ಮನೆ ಧರ್ಮ ಸಾಕೋ ನಿನ್ನ ದುಃಖ ಸಾಕೋ. ನನಗೆ ಬೇಡ ಇನ್ನ ಧರ್ಮ ಸಾಕು, ಬೇಡವೇ ಬೇಡ. ಯಾಕೋ ಅಲ್ಲ, ನಾನು ಒಳ್ಳೆ ಮಾತೆಯಲ್ಲಿ ನನ್ನ ಮಗ ಬದುಕಲಿ ಅಂತ ನಿನ್ನ ಅರ್ಧ ದೇಹ ಕೇಳಿದ್ದು. ದಕ್ಷಿಣ ಭಾಗವನ್ನು ಕೊಡಬೇಕು ಅಂತ. ದಕ್ಷಿಣ ಭಾಗ ಹೌದಪ್ಪ, ಯಾವಾಗಲೂ ಒಂದು ದಾನ ಕೊಡುವಾಗ ಒಳ್ಳೆ ಮನಸ್ಸಿಂದ ಕೊಡಬೇಕು, ಕೂಗಿಕೊಂಡು ಕೊಡಬಾರದು. ನೀನು ನಿನ್ನ ಮಗ ಮತ್ತು ನಿನ್ನ ಹೆಂಡತಿ ಗರಗಸೆಯಿಂದ ದೇಹ ಸೀಳುವುದು, ಕಣ್ಣಿನಲ್ಲಿ ನೀರು ಒಸರುಂತ ಉಂಟು. ಈ ಕೂಗಿಕೊಂಡು ಕೊಡುವ ದಾನ ಯಾರಿಗೆ ಬೇಕು? ನನಗೆ ಬೇಡ, ನಾನು ಹೋಗ್ತೇನೆ. ಸ್ವಲ್ಪ ಸೈರಿಸಿ ಮುನಿ ಪಾಪಾರಯ್ಯ ಮುನಿವಾರೇ ನಯ್ಯ ಮುನಿ ಪಾಪಾರಯ್ಯ ಮುನಿವಾರೇ ನಯ್ಯ ಎನ್ನುವೆ ಎನ್ನಯ ಮನದ ಚಿಂತೆಯ ತನುವಿನಾಸೆಗೆ ತಾನು ಕೂಗಿದೆ, ತನುವಿನಾಸೆಗೆ ತಾನು ಕೂಗಿದೆ ಎನ್ನುತ್ತ ನಿಯೋಜನೆ ನೀ ಮಾಡದೆ ಹತ್ತದಲ್ಲಿದು ದಕ್ಷಿಣಾಂಗವೂ ಇತ್ತು ನಿನ್ನಿಂದ ಸಫಲವಾಯಿತು, ಮತ್ತೆ ದೇಹದ ವಾಮ ಭಾಗವು ವ್ಯರ್ಥವಾಯಿತು ಎಂಬ ಶೋಕವು ಮುನಿ ಬಾಬಾರಯ್ಯ ಮುನಿವರೇನಯ್ಯ. ಯಾರಲ್ಲಿ ತಾಮ್ರಧ್ವಜ
ಸೀಳಲ್ಪಟ್ಟಂತಹ ಶಿರವನ್ನು ಬಲವಾಗಿ ಆಂತು ಹಿಡ್ಕೊಳ್ಳಬೇಕು. ಓಡುತ್ತಿರುವಂತಹ ವಿಪ್ರೋತ್ತಮರಲ್ಲಿ ಒಂದು ಕ್ಷಣ ನಿಲ್ಲುವುದಕ್ಕಾಡಬೇಕು. ಸ್ವಾಮಿ ಸ್ವಾಮಿ ಆ ಸ್ವಲ್ಪ ನಿಲ್ಲಬೇಕು. ಅಲ್ಲ, ಕೂಗಿಕೊಂಡು ಯಾಕೆ ಈ ದಾನ ಮಾಡುದು? ನನಗೆ ಬೇಡ. ದೂರಕ್ಕೆ ಹೋಗುತ್ತಿರುವಂತಹ ತಮ್ಮನ್ನ ತಡೆದು ಕರೆತರುವುದಕ್ಕಾಗಿ ನನ್ನ ಮಗನೆಲ್ಲ ಆಡಿದ್ದು. ಅಲ್ಲ, ಬಂದಿದ್ದೇನೆ, ದಾನ ಬೇಡ. ಸ್ವಾಮಿ, ಹ್ಮ್ ದಾನವನ್ನು ಬಯಸಿ ಬಂದಂತಹ ತಮಗೆ ದಾನ ಕೊಡುವಂತಹ ಕಾಲಕ್ಕೆ ಹಾ ದೇಹಾರ್ಧಗಳು ಸೀಳಿದಂತಹ ಈ ಹೊತ್ತಲ್ಲಿ ನನ್ನ ಮಗ ಮತ್ತು ಮಡದಿಯಲ್ಲೇ ನನ್ನ ದೇಹವನ್ನು ಆಂತು ಹಿಡಿಯುವುದಕ್ಕೆ ಆಡಿದ್ದು ನಾನು. ಯಾಕಂದ್ರೆ ತಾವು ಭಾವಿಸಿಕೊಂಡದ್ದಲ್ಲಿ ಆದಂತಹ ತಪ್ಪುಗಳು ನನ್ನಲ್ಲಿ ಅಪರಾಧವಾಗಿದೆಯೋ. ಕಣ್ಣೀರು ಬರುತ್ತಾ ಉಂಟು. ಸ್ವಾಮಿ, ಒಂದು ಸಾರಿ ಯೋಚಿಸಬೇಕು. ಹಾ ಪ್ರಾಯಶಃ ದೂರದಿಂದ ದಾನ ಪಡೆದುಕೊಳ್ಳುವಂತಹ ತವಕ ಹಾ ಮತ್ತು ತಮ್ಮ ಮಗನನ್ನು ಬಿಡಿಸಬೇಕೆಂಬಂತಹ ವಾಂಚೆ ತಮ್ಮನ್ನು ಈ ದಾರಿ ಯೋಚಿಸಿತೋ ಏನು. ಹಾ ದೂರದಿಂದ ಸ್ವಲ್ಪ ಸಮೀಪವರ್ತಿಗಳಾಗಬೇಕು. ನನ್ನ ಕಣ್ಣುಗಳಲ್ಲಿ ನೀರಿಳಿದಿದೆ ಅಂತ ಆಡುವ ತಾವು ಹಾ ತನ್ನ ಯಾವ ಕಣ್ಣಿನಿಂದ ನೀರಿಳಿದಿದೆ ಅಂತ ಯೋಚನೆ ಮಾಡಿದರೆ ನೋಡಿದರೆ ಸ್ವಲ್ಪ ಉಪಕಾರವಾಗುತ್ತೆ. ಕಾಣುವುದಿಲ್ಲ. ಎಡ ಕಣ್ಣಿನಲ್ಲಿ ನೀರು ಬರುತ್ತಾ ಉಂಟು. ಧನ್ಯನಾದೆ. ಹೌದು ಸ್ವಾಮಿ, ಹಾ ಲೋಕ ವ್ಯವಹಾರದಲ್ಲಿ ಕಣ್ಣೀರಿಳಿಯುವಂತಹ ಕಾಲಕ್ಕೆ ಒಂದು ಕಣ್ಣಿನಿಂದ ನೀರಿಳಿದಂತಹ ಪದ್ಧತಿ ಲೋಕದಲ್ಲೆಲ್ಲೂ ಇಲ್ಲ ಅನ್ನೋದು ತಮಗೆ ಅರ್ಥವಾಗದ್ದೇನು ಅಲ್ಲವಷ್ಟೇ ಸ್ವಾಮಿ. ಎರಡರಲ್ಲೂ ಇಲ್ಲ ನೀರು. ಬಲಭಾಗವನ್ನು ತಮಗೆ ಕೊಡುವುದಕ್ಕಾಗಿ ಮುಕ್ತವಾಗಿರಿಸಂತಹ ಹೊತ್ತಿಗೆ ಒಂದಷ್ಟು ಕಣ್ಣೀರುಗಳು ಸುರಿಯಲಿಲ್ಲ, ಎಡಕಣ್ಣಿನಿಂದ ನೀರಿಳಿಯುತ್ತಾ ಇದೆ ಅಂದರೆ ಹಾ ಮನದಾಳಗೆ ಮೂಡಲ್ಪಟ್ಟಂತ ಒಂದು ಯೋಚನೆ ಕಣ್ಣೀರಾಗಿ ಹೊರದ್ರವಿಸಿದ್ದು ಸತ್ಯ ಸ್ವಾಮಿ. ಓ ಬಲಭಾಗ ಅಂತ ಗುರುತಿಸಲ್ಪಡುವುದು ಜಗತ್ತಿನಲ್ಲಿ ತನ್ನದಾದಂತಹ ಸ್ವಾರ್ಜಿತವಾದಂತಹ ಪುಣ್ಯವೂ ಹೌದು, ಸ್ವಾರ್ಜಿತವಾದಂತಹ ಸಾಧನೆಯೂ ಹೌದಂತೆ. ನಾನಿಂದು ನನ್ನ ದಕ್ಷಿಣ ಭಾಗವನ್ನು ತಮಗೆ ಒದಗಿಸಿಕೊಡುತ್ತೇನೆ ಅಂತಂದ್ರೆ ನನ್ನ ಬದುಕಿನಲ್ಲಿ ನಾನು ಹೊಂದಿಕೊಂಡಂತಹ ಪುಣ್ಯವೋ ಕಷ್ಟವೋ ಎಲ್ಲವನ್ನು ತಮಗೆ ದಾರಿಯಾಗಿ ಕೊಡುವುದಕ್ಕೆ ನಾನು ಸಂಕಲ್ಪಿಸಿದಂಥದ್ದು. ಆದರೆ ವಾಮಭಾಗ ಹಾಗಿರುವುದಲ್ಲ, ಪೂರ್ವ ಪುಣ್ಯವಾಗಿ ಬಂದಂಥದ್ದು. ಪೂರ್ವ ಜನ್ಮದಲ್ಲಿ ನಾವು ಮಾಡಲ್ಪಟ್ಟಂತಹ ಕೆಟ್ಟದ ಸ್ಥಿತಿಯೊಂದು ಇದ್ರೂ ಕೂಡ ಅದು ನಾವು ಅನುಭವಿಸುವುದಕ್ಕೆ ನಮ್ಮ ವಾಮಭಾಗ ಕಾರಣವಾಗುತ್ತದೆ ಅಂತ ಶಾಸ್ತ್ರಜ್ಞರು ಆಡುತ್ತಾರೆ. ಆದ್ದರಿಂದಲೇ ನಾನು ಈ ಜನ್ಮದಲ್ಲಿ ಒದಗಿಸಿಕೊಂಡಂತಹ ಪಡೆದುಕೊಂಡಂತಹ ಆರ್ಜಿಸಿಕೊಂಡಂತಹ ಪುಣ್ಯಗಳಿವೆಯೋ ಕಷ್ಟಗಳಿವೆಯೋ ತಮ್ಮ ಮೂಲಕವಾಗಿದ್ದು ಕೃಷ್ಣಾರ್ಪಣ ಅಂತ ಮಾಡುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿದರೆ ಪೂರ್ವ ಜನ್ಮದಲ್ಲಿ ನಾನೇನು ಮಾಡಿದ್ದೇನೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಅರ್ಧ ದೇಹ ನಿಷ್ಪ್ರಯೋಜಕವಾಗುತ್ತದೆ ಅಂದಾಗ, ಉಪಯುಕ್ತವಾಗಬೇಕಾದಂತಹ ದೇಹ ನಿಷ್ಪ್ರಯೋಜಕವಾಗುತ್ತದೆ ಅಂದಾಗ ಸ್ವಾಮಿ ಯೋಚನೆಯಾದದ್ದು ಎರಡು. ಒಂದು, ಇಹ ಜನ್ಮದಲ್ಲಿ ನನಗೆ ಅದನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವ ದುಃಖ. ಇನ್ನೊಂದು, ಪೂರ್ವಜನ್ಮದಲ್ಲಿ ನಾನು ಕೆಟ್ಟದಾದದನ್ನು ಮಾಡಿದ್ದರ ಪರಿಣಾಮ ಇರಬಹುದೇ ಎನ್ನುವ ಯೋಚನೆ ಒಂದು ಬಾರಿ ನನ್ನ ಮನಸ್ಸಿಗೆ ಮೂಡಿದ್ದರಿಂದ ಎಡಗಣ್ಣಿನಿಂದ ನೀರು ಸುರಿದದ್ದು ಸ್ವಾಮಿ. ಆದರೆ ತಮ್ಮ ಹರಿ ಬಯಸಿದ್ದು ದೇಹದ ದಕ್ಷಿಣ ಭಾಗವನ್ನು. ತಾವದನ್ನು ದಾನವಾಗಿ ಸ್ವೀಕರಿಸುವುದಕ್ಕೆ ಹೊರಟಿದ್ದು. ಯಾವುದೇ ದಾನದಲ್ಲಿ ಲೋಪಗಳಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನು ಅಳುವುದಿಲ್ಲ, ಅಷ್ಟು ನನ್ನ ಕಣ್ಣಿಂದ ನೀರು ಇಳಿಯುವುದಿಲ್ಲ ಎನ್ನುವ ದೃಢವಾದ ಮನಸ್ಕನಾಗಿ ಪರಿಪೂರ್ಣವಾದ ಮನೋಸ್ಥಿತಿಯೊಂದಿಗೆ ಕೃಷ್ಣ ಅರ್ಪಣ ಅಂತ ದೇಹವನ್ನು ಒಪ್ಪಿಸುವುದಕ್ಕೆ ಸಿದ್ಧವಾಗಿದ್ದೇನೆ. ಸ್ವಾಮಿ, ಅರ್ಧ ಕೊಯ್ದ ದೇಹವನ್ನು ಪೂರ ಕೊಯ್ಯುವುದಕ್ಕೆ ಆಡಿದ್ದೇನೆ. ಪಡ್ಕೊಳ್ಬೇಕು. ಮೆಚ್ಚಿದ್ದೇನೆ.